ಇದೇ ಒಂದು ಉದ್ದೇಶ ಇಟ್ಟುಕೊಂಡೇ ಹಿಂದೆ ನಾನು ಉಚ್ಚಾಟನೆ ಮಾಡುವಾಗ ದಿಲ್ಲಿಯಲ್ಲಿ ಒಂದು ಚರ್ಚೆ ನಡೀತಿತ್ತು. 2.5 ವರ್ಷ ನಂತರ ಸಿದ್ದರಾಮಯ್ಯನವರು ಅವರು ಪದತ್ಯಾಗ ಮಾಡದಿದ್ದರೆ ಒಂದು 50-60 ಶಾಸಕರು ಕರ್ಕೊಂಡು ಬರ್ತಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ, ರಾಷ್ಟ್ರ ಕಂಡಂಥ ಪ್ರಾಮಾಣಿಕ ರಾಜಕಾರಣಿ ವಿಜೇಂದ್ರ ಉಪಮುಖ್ಯಮಂತ್ರಿ, ಇವರಿಬ್ಬರು ನೇತೃತ್ವದಲ್ಲಿ ಸರ್ಕಾರ ಆಗ್ತದೆ. ಆ ಸರ್ಕಾರಕ್ಕೆ ಯತ್ನಾಳ್ ತೊಡಕಾಗ್ಬೋದು. ಅದಕ್ಕೆ ಈಗ ಮೊದಲು ನೀವು ಯತ್ನಾಳ್ನ ಉಚ್ಚಾಟನೆ ಮಾಡಿರಿ, ಅಂದ್ರೆ ನಾನು ಡಿ ಕೆ ಶಿವಕುಮಾರ್ ಕೂಡ ಕರ್ನಾಟಕದಲ್ಲಿ ಒಂದು ಸರ್ಕಾರ ಮಾಡ್ತೀವಿ ಅಂತ ಹೇಳಿ ಒಂದು ಅಹವಾಲನ್ನು ಕೇಂದ್ರ BJP ಮುಂದೆ ಇಟ್ಟಿದ್ರು. ಪಾಪ ಹಿಂದ್ರಾಗಡೆ ಗುರ್ತಾಯ್ತು ನಮ್ಮ ಕೇಂದ್ರ ಹೈಕಮಾಂಡಕ್ಕೆ. ನಾನು ಉಚ್ಚಾಟನೆ ಮಾಡಿದ್ಮ್ಯಾಗ ಒಬ್ಬರು ರಾಷ್ಟ್ರೀಯ ನಾಯಕರು ನನಗೆ ಫೋನ್ ಮಾಡಿ ಹೇಳಿದ್ರು, बसवनगौड़ा जी आप सही बोला था, डी के शिवकुमार के पास 10 से 12 विधायक है, वो भी कांग्रेस छोड़ने का निर्णय नहीं है तो वो भी इसका साथ नहीं ಅಂತ ಹೇಳಿದ್ರು. ಸುಮ್ಮನೆ ನಿಮ್ಮನ್ನು ಹೊರಗೆ ಹಾಕಿದ್ರು. ಪಾಪ ವಿಜಯೇಂದ್ರ ಉಪಮುಖ್ಯಮಂತ್ರಿ ಕನಸು ಕಂಡಿದ್ದ. ಇಬ್ಬರು ಕೂಡಿಬಿಟ್ರೆ ಕರ್ನಾಟಕದಲ್ಲಿ ಯಾವ ಜಾಗನೂ ಉಳಿತಿದ್ದಿಲ್ಲ, ಗಿಡ ಉಳಿತಿದ್ದಿಲ್ಲ, ಮರ ಉಳಿತಿದ್ದಿಲ್ಲ, ಉಸುಕು ಉಳಿತಿದ್ದಿಲ್ಲ, ಬಂಗಾರ ಉಳಿತಿದ್ದಿಲ್ಲ, ಬೆಳ್ಳಿ ಉಳಿತಿದ್ದಿಲ್ಲ. ಇಬ್ಬರು ಕೂಡಿ ಸ್ವಚ್ಛ ಮಾಡ್ತಿದ್ರು. ಪುಣ್ಯಾಕ ಇಷ್ಟೇ ಉಳಿದದ. ಅದಕ್ಕೆ ಕಾರಣ ಏನಂದ್ರೆ ಯಾವ ಕಾಂಗ್ರೆಸ್ ಶಾಸಕರು ಸಿ ಕುಮಾರಿಂದ ಇಲ್ಲ. ಪಾಪ ಅವರಿಗೆಲ್ಲ ಕೆಲವೊಂದು ಸ್ವಾಮಿಗಳು ಅದಾರೆ, ಅವ್ರು ಹೇಳ್ತಾರೆ ನವೆಂಬರ್ ಕ್ರಾಂತಿ ಆಗ್ತದೆ, ತಥಾಸ್ತು, ನೀವು ಮುಖ್ಯಮಂತ್ರಿ ಆಗ್ತೀರಿ, ತಥಾಸ್ತು, ನಮ್ಮ ಮಟ್ಟಕ್ಕೆ ಒಂದು 50 ಕೋಟಿ ಕೊಡಿ, ತಥಾಸ್ತು. ಅಷ್ಟು ತೊಗೊಂಡು ಅವ್ರು ಕೊತ್ತರು, ಅವರು ಊಟ ಹೋಳಿಗೆ ಹೊಡ್ಕೊತ ಅವ್ರು ಕೊತ್ತರು. ಇವರು ದಿಲ್ಲಿಯೊಳಗೆ ರಾಹುಲ್ ಗಾಂಧಿ ಮನೆ, ಸೋನಿಯಾ ಗಾಂಧಿ ಮನೆ ಮುಂದೆ ಒಂದು ಬುಕ್ಕ ಹಿಡ್ಕೊಂಡು ಅಡ್ಡಾಡಕತ್ತಾರೆ. ನಾ ಅಧ್ಯಕ್ಷನಾದ ಮೇಲೆ ಇಷ್ಟು ಸ್ವಂತ ಕಟ್ಟಡ ಕಟ್ಟಲಿಕ್ಕೆ ನಿರ್ಣಯ ಮಾಡಿದ್ದೇನೆ, ಇಷ್ಟು ಹಣ ಗೋಳೆ ಮಾಡಿದ್ದೇನೆ, ಬಿಹಾರಕ್ಕೆ ಇಟ್ಟು ಚುನಾವಣೆ ರೊಕ್ಕ ಕೊಟ್ಟಿದ್ದೇನೆ, ನಿಮಗೆ ಬೆಂಗಳೂರಿಗೆ ಬಂದಾಗೆಲ್ಲ 5 ಸ್ಟಾರ್ ನಾನೇ ಬುಕ್ ಮಾಡಿದ್ದೇನೆ ಅಂತ ಇವರು ಲೆಕ್ಕ ತೊಗೊಂಡು ಡಿ ಕೆ ಶಿವಕುಮಾರ್ ಅಲ್ಲಿ ರಾಹುಲ್ ಗಾಂಧಿ ಮುಂದೆ ಹೇಳ್ತಾನೆ. ರಾಹುಲ್ ಗಾಂಧಿ ಹೇಳ್ತಾನೆ ನಾನೇ 0 ಆಗಿ ನೀನು ನಿಂದೆಲ್ಲಿ ತೊಗೊಂಡು ಬರ್ತೀವಿ, ಗೆಟ್ ಔಟ್ ತಾವ ಆತ. ಎಟ್ಟೈತೆ ನೋಡಿ ಕರ್ನಾಟಕ ಇತಿಹಾಸ.